ಸಾರ್ವಜನಿಕ ಧ್ವಜಾರೋಹಣ ಕಾರ್ಯಕ್ರಮದ ದಿವ್ಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಅಥಣಿ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಲಕ್ಷ್ಮಣಣ್ಣ ಸಂಗಪ್ಪ ಸವದಿಯವರೇ ಹಾಗೂ ಅಥಣಿ ಪುರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಶಿವಲೀಲಾ ಸದಾಶಿವ ಬುಟಾಳೆಯವರೇ ಹಾಗೂ ಅಥಣಿ ಪುರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ದತ್ತ ಅಣ್ಣ ವಾಸ್ಟ್ರವರೇ ಹಾಗೂ ಪುರಸಭೆಯ ಎಲ್ಲ ಗೌರವಾನ್ವಿತ ಚುನಾಯಿತ ಹಾಗೂ ನಾಮನಿರ್ದೇಶಿತ ಸದಸ್ಯರುಗಳೇ ಹಾಗೂ ಪಂಚ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸಿದ್ಧಾರ್ಥ ಸಿಂಗ್ಯಣ್ಣವರೇ, ಶ್ರೀ ಪ್ರಶಾಂತ್ ಜಿ ಮುನ್ನೋಳೆ ಆರಕ್ಷಕ ಉಪ ಅಧೀಕ್ಷಕರು ಉಪವಿಭಾಗ ಅಥಣಿಯವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಚುನಾಯಿತ ಹಾಗೂ ಅಧಿಕಾರಿ ವೃಂದದವರೇ ಮತ್ತು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಎಲ್ಲ ವಿದ್ಯಾರ್ಥಿನಿಯರಿಗೂ ಶಾಲಾ ಶಿಕ್ಷಕಿಯರಿಗೂ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೂ ಹಾಗೂ ಕನ್ನಡ ಪರ ಸಂಘಟನೆಯ ಹೋರಾಟಗಾರರ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಅಥಣಿ ಪಟ್ಟಣದ ಸಮಸ್ತ ಸಾರ್ವಜನಿಕರಿಗೂ ಈ 70ನೇ ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಮತ್ತು ನನ್ನ ಆತ್ಮೀಯ ಹಾಗೂ ಹೃದಯಪೂರ್ವಕ ಧನ್ಯವಾದಗಳು. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿನಗೆ ನಿತ್ಯೋತ್ಸವ. ಆತ್ಮೀಯ ಸ್ನೇಹಿತರೆ, ಇವತ್ತು ನವೆಂಬರ್ 1 ಕನ್ನಡ ರಾಜ್ಯೋತ್ಸವ. ನಾವೆಲ್ಲ ಕನ್ನಡಿಗರು ನಮ್ಮ ಮನಗಳಲ್ಲಿ ಕನ್ನಡದ ಈ ಹಬ್ಬವನ್ನ ಅತ್ಯಂತ ವಿಜೃಂಭಣೆಯಿಂದ ಸಡಗರದಿಂದ ಸಂಭ್ರಮದಿಂದ ಆಚರಿಸಲು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನಮ್ಮ ಕರ್ನಾಟಕವನ್ನು ಕಪ್ಪು ಮಣ್ಣಿನ ನಾಡು, ಕರುನಾಡು, ಕಮ್ಮಿತ್ ನಾಡು ಎಂಬ ಇತ್ಯಾದಿ ಹೆಸರುಗಳಿಂದ ನಮ್ಮ ಕರ್ನಾಟಕವನ್ನು ಕರೆಯುತ್ತೇವೆ. 2000 ವರ್ಷಗಳ ಇತಿಹಾಸವಿರುವ ನಮ್ಮ ಕರ್ನಾಟಕವು 2008ರಲ್ಲಿ ಇದಕ್ಕೆ ಶಾಸ್ತ್ರೀಯ ಸ್ಥಾನಮಾನ ದೊರೆತಿರುವುದು ನಾವೆಲ್ಲ ಕನ್ನಡಿಗರು ಹೆಮ್ಮೆ ಪಡುವಂಥ ವಿಷಯ. ಭಾರತ ಜನನಿಯ ತನುಜಾತೆಯಾದ ಕನ್ನಡಾಂಬೆಯು ಅತ್ಯಂತ ವಿಶಿಷ್ಟತೆಯಿಂದ ಹಾಗೂ 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಂಡು ತಾಯಿ ಕನ್ನಡಾಂಬೆ ಇತಿಹಾಸದ ಭೂಪಟದಲ್ಲಿ ರಾರಾಜಿಸುತ್ತಿದ್ದಾಳೆ. ಅಂತ ಕನ್ನಡ ಹಬ್ಬವನ್ನು ನಾವೆಲ್ಲ ಸಡಗರ ಸಂಭ್ರಮದಿಂದ ಆಚರಿಸುತ್ತಿರುವುದು ನಾವೆಲ್ಲ ಅತ್ಯಂತ ಹೆಮ್ಮೆ ಪಡುವಂಥ ವಿಷಯ. ಈ ಸಂದರ್ಭದಲ್ಲಿ ಕನ್ನಡ ಕುಲಪುರೋಹಿತರಾದ ಆಲೂರು ವೆಂಕಟರಾಯರು, ಹಾಮ ರಾಹ ದೇಶಪಾಂಡೆಯವರನ್ನು ಹಾಗೂ ನಮ್ಮ ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ರಾಷ್ಟ್ರಕವಿ ಕುವೆಂಪು ಅವರನ್ನು, ಮಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರನ್ನು ನಾವು ಕನ್ನಡದ ಆಸ್ತಿ ಎಂದು ಕರೆಯುತ್ತೇವೆ. ಅಂತ ಎಲ್ಲ ಧೀಮಂತ ನಾಯಕರನ್ನು ನಾವೆಲ್ಲ ಈ ವೇದಿಕೆಯ ಮೇಲೆ ಅತ್ಯಂತ ಮನಪೂರ್ವಕವಾಗಿ ಅವರನ್ನು ಸ್ಮರಿಸಬೇಕಾಗುತ್ತದೆ. ಏಕೆಂದರೆ ನಮ್ಮ ಕನ್ನಡ ಭಾಷೆ ಇಷ್ಟು ವಿಜೃಂಭಣೆಯಿಂದ ಮೆರಿಬೇಕಾದರೆ ನಮ್ಮ ಕನ್ನಡ ಭಾಷೆಗೆ ಸಾಹಿತಿಗಳ ಕೊಡುಗೆ ಅಪಾರವಾದದ್ದು. ಕನ್ನಡದ ಕಣ್ವ ಎಂದು ಕರೆಯುವ BN ಶ್ರೀಕಂಠಯ್ಯನವರಾಗಲಿ ಹಾಗೂ ಕಡಲ ತೀರ್ಥದ ಭಾರ್ಗವ ಎಂದು ಕರೆಯುವ ಶಿವರಾಮ್ ಕಾರಂತವರಾಗಲಿ, ಇಂಥ ಮಹಾನ್ ನಾಯಕರು ನಮ್ಮ ಕನ್ನಡವನ್ನು ಅತ್ಯಂತ ಹೆಮ್ಮೆಯಿಂದ ಮತ್ತು ಮನಪೂರ್ವಕವಾಗಿ ಅವರ ಒಂದು ಉಪಮೇಯಗಳಿಂದ ಕನ್ನಡವನ್ನು ಎಷ್ಟು ಸಾಧ್ಯವೋ ಅಷ್ಟು ಒಂದು ಶಕ್ತಿ ತುಂಬಿ ಅದಕ್ಕೆ ನಾವು ಇಲ್ಲಿ ನಮಗೆ ನೀಡಿದ್ದಾರೆ ಕನ್ನಡ ಸಾಹಿತ್ಯವನ್ನು. ಮುದ್ದು ವಿದ್ಯಾರ್ಥಿಗಳೇ, ನಿಮಗೆಲ್ಲ ಒಂದೇ ಒಂದು ನಮ್ಮ ಸಲಹೆ ಏನಂದರೆ, ಕನ್ನಡ ಭಾಷೆಯನ್ನು ಅತ್ಯಂತ ಪ್ರೀತಿಯಿಂದ ಓದಿ. ಕನ್ನಡ ಭಾಷೆ ಎಷ್ಟು ಸರಳ ಭಾಷೆ, ಎಷ್ಟು ಸಮೃದ್ಧ ಭಾಷೆ ಎನ್ನುವುದನ್ನು ಒಬ್ಬ ಕವಿ ಹೇಳ್ತಾರೆ. ಸುಲಿದ ಬಾಳೆಯ ಹಣ್ಣಿನಂದದಿ, ಸಿಬಿರೆಳೆದ ಕಬ್ಬಿನಂದದಿ, ಅಳಿದ ಉಷ್ಣದ ಹಾಲಿನಂದಿದಿ, ಸಿಹಿಯಾಗಿರ್ಪುದು ನಮ್ಮ ಕನ್ನಡ ಭಾಷೆ. ಅಂತ ಕನ್ನಡ ಭಾಷೆ ನಮ್ಮ ಮಾತೃಭಾಷೆಯಾಗಿರುವುದು ನಮಗೆ ಹೆಮ್ಮೆಯ ವಿಷಯ. ಅಂತ ಕನ್ನಡ ಭಾಷೆಯನ್ನು ನಾವೆಲ್ಲರೂ ಅತ್ಯಂತ ಪ್ರೀತಿಪೂರ್ವಕವಾಗಿ ಬೆಳೆಸೋಣ ಹಾಗೂ ಮುಂದಿನ ಜನಾಂಗಕ್ಕೆ ಅದನ್ನು ಕೊಂಡೊಯ್ಯುವ ಮಹತ್ತಾದ ಕಾರ್ಯ ನಮ್ಮ ಮುಂದಿದೆ. ಆದ್ದರಿಂದ ನೀವು ಕನ್ನಡ ಭಾಷೆಯನ್ನು
ಅತ್ಯಂತ ಪ್ರೀತಿಯಿಂದ ಕಲಿಯಿರಿ, ಕನ್ನಡ ಭಾಷೆಯನ್ನು ಪ್ರೀತಿಸಿ ಪೂಜಿಸಿ ಎಂದು ಹೇಳುತ್ತಾ ಈ ಭವ್ಯವಾದ ಕಾರ್ಯಕ್ರಮದ ಮೇಲೆ ಮಾತನಾಡಲು ಅವಕಾಶ ನೀಡಿದಂಥ ಎಲ್ಲ ವೇದಿಕೆ ಮೇಲಿನ ಎಲ್ಲ ಗಣ್ಯಮಾನ್ಯರಿಗೂ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.